ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಹಿಳೆಯ ಅತಿ ದೊಡ್ಡ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಮಹಿಳೆ ಇಡೀ ಒಂದು ಸಂಸ್ಥೆ ಅಂದರೆ ಸಮಾಜಕ್ಕೆ ಒಂದು ದೊಡ್ಡ ಮಾದರಿ ಅಂತ ಹೇಳ್ಬೋದು. ಆದರೆ ಹೆಣ್ಣು ಮಕ್ಕಳಿಗಾಗದೇ ಇದ್ದರೆ ಆಕೆ ಅಪರಿಪೂರ್ಣೆ ಅಂತ ಹೇಳ್ತಾರೆ. ಮಕ್ಕಳಾದ್ರೇ ಆಕೆಯ ಜೀವನ ಪರಿಪೂರ್ಣ ಅನ್ನೋ ಮಾಹಿತಿನೂ ಇದೆ. ಅಂದರೆ ಸಾಕಷ್ಟು ಜನ ಈ ರೀತಿಯ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಎಷ್ಟೋ ಹೆಣ್ಣುಮಕ್ಕಳಲ್ಲಿ ಬಂಜೆತನ ಕಾಡ್ತಾ ಇರುತ್ತೆ. ಇದರಿಂದ ಸಾಮಾಜಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ. ಹಾಗಾದರೆ ಈ ಬಂಜೆತನ ಉಂಟಾಗೋದಕ್ಕೆ ಕಾರಣ ಏನು, ಏನೆಲ್ಲ ಕಾರಣಗಳಿವೆ, ಯಾವೆಲ್ಲ ರೀತಿಯ ಚಿಕಿತ್ಸೆ ಈ ಬಂಜೆತನಕ್ಕೆ ಪಡ್ಕೋಬಹುದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಚಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನೀಗಾಗಲೇ ಹೇಳಿದ ಹಾಗೆ ಹೆಣ್ಣು ಎಲ್ಲ ರೀತಿಯ ಸ್ಥಾನಮಾನ ಪಡ್ಕೊಂಡ್ಬಿಡ್ತಾಳೆ. ಆದರೆ ಮಕ್ಕಳಾಗದೇ ಇದ್ದರೆ ಆಕೆ ಪರಿಪೂರ್ಣಲಲ್ಲ ಅನ್ನೋ ಹಿಂದಿನ ಮಾತು ಕೂಡ ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಮಕ್ಕಳಾಗಿಲ್ಲ ಅಂದರೆ ಒಂದು ರೀತಿ ಏನೋ ಶಾಪಗ್ರಸ್ತ ಅನ್ನೋ ರೀತಿ ಎಲ್ಲರೂ ನೋಡ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಆಗಿಲ್ಲ, ಮಕ್ಕಳ ನಾಮಕರಣಕ್ಕೆ ಹೋಗೋ ಆಗಿಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಸಾಕಷ್ಟು ಕುಗ್ಗಿ ಹೋಗ್ತಾರೆ. ಈ ಬಂಜೆತನ ಅಂದರೆ ಏನು ಕಾರಣ ಇದಕ್ಕೆ? ಬಂಜೆತನ ಅಂತ ನಾವು ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮದುವೆ ಆದ 1 ವರ್ಷದೊಳಗಡೆ ಅವರು ನಿತ್ಯ ಸೇರ್ತಾ ಗಂಡ ಹೆಂಡತಿ ಸೇರಿ 1 ವರ್ಷದೊಳಗಡೆ ಯಾವುದೇ ಗರ್ಭ ನಿರೋಧಕ ಬಳಸ್ತೇನೆ ಸೇರಿದ್ದು 1 ವರ್ಷದೊಳಗಡೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬಂಜೆತನ ಅವ್ರಿಗಿದೆ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಸಿಂಪಲ್ ಟೆಕ್ನಿಕಲ್ ಕಾರಣಗಳಿರ್ಬೋದು ಅಥವಾ ಮೇಜರ್ ಕಾರಣಗಳಿರ್ಬೋದು. ಸಿಂಪಲ್ ಟೆಕ್ನಿಕಲ್ ಕಾರಣಗಳು ಅಂದರೆ ಇತ್ತೀಚೆಗೆ ನಾವು ಅದನ್ನ ತುಂಬಾನೇ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಅವರು ಗಂಡ ಹೆಂಡತಿ ಸೇರೋ ಸಮಯ ಸರಿ ಇರಲ್ಲ. ಅವ್ರಿಗೆಲ್ಲ ನಾರ್ಮಲ್ ಇರುತ್ತೆ. ಅವ್ರ ಅಂಡಾಶಯ, ಗರ್ಭಕೋಶ, ವೀರ್ಯಾಣು ಎಲ್ಲ ನಾರ್ಮಲ್ ಇರುತ್ತೆ. ಬಟ್ ಸೇರೋ ಸಮಯ ಸರಿ ಇರಲ್ಲ. ಇಬ್ಬರು ವರ್ಕಿಂಗ್ ಇರ್ತಾರೆ, ಎಲ್ಲೋ ವೀಕೆಂಡ್ಸಲ್ಲಿ ಮಾತ್ರ ಸೇರ್ತಾ ಇರ್ತಾರೆ. ಅಂಥ ಸಮಸ್ಯೆನೇ ಈಗ ಜಾಸ್ತಿ ಕಾಡ್ತಾ ಇದೆ ಈಗಿನ ಜನ್ರೇಷನ್. ಇದರಲ್ಲಿ ಅಂಥವ್ರಿಗೆ ಏನು ಮಾಡೋದು, ಆ ಟೈಮ್ ಕರೆಕ್ಟಾಗಿ ಸೇರೋದು, ಒಂದು ಸಲಹೆ ಒಂದು ಕನ್ಸಲ್ಟೇಷನ್ ಮಾಡಿ ಯಾವ ಟೈಮಲ್ಲಿ ಸೇರಬೇಕು, ಏನಾದ್ರು ಒಂದು ಸಿಂಪಲ್ ಟೆಸ್ಟ್ ಇದೆಯಾ ಅದನ್ನು ಮಾಡಿಸ್ಕೊಂಡ್ರೆ ಸಾಕು ಅವರು ಈ ಬಂಜೆತನನ ನಿವಾರಣೆ ಮಾಡ್ಕೊಬೋದು. ಈ ಮೇಜರ್ ಕಾರಣಗಳು ಬಂದರೆ ಸಾಮಾನ್ಯವಾಗಿ 4 ಕಾರಣಗಳಂತ ಹೇಳ್ತೀವಿ. ಒಂದು ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿದ್ರೆ, ಟ್ಯೂಬ್ ಅಂತ ಹೇಳಿದ್ರೆ ಗರ್ಭಕೋಶದ ಪಕ್ಕ ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಒಳಗಡೆನೆ ಈ ವೀರ್ಯಾಣು ಮತ್ತೆ ಅಂಡಾಣು ಸೇರೋದು. ಅದರಲ್ಲಿ ಏನೋ ಮಧ್ಯ ಬ್ಲಾಕ್ ಆಗಿದ್ರೆ 2 ಸೇರಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಬಂದು ಅಂಡಾಣು ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಕ್ವಾಲಿಟಿ ಏನಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀವು ಸಾಮಾನ್ಯವಾಗಿ ಕೇಳಿರ್ಬೋದು PCOD ಅಥವಾ ಪಾಲಿಸಿಸ್ಟಿಕ್ ಓವರಿ ಅಂತ. ಅದರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮೊಟ್ಟೆಗಳ ಕ್ವಾಲಿಟಿ ಚೆನ್ನಾಗಿರಲ್ಲ, ಅಥವಾ ಆ ಹಾರ್ಮೋನ್ ತುಂಬ ಕಮ್ಮಿ ಆಗಿಬಿಟ್ಟು ಮೊಟ್ಟೆಗಳು ತುಂಬ ಕಮ್ಮಿ ಆಗಿಬಿಟ್ಟು ಮೊಟ್ಟೆಗಳೇ ಉತ್ಪತ್ತಿ ಆಗ್ತಾ ಇರಲ್ಲ. ಅದು ಬಂದು ಎರಡನೇ ಕಾರಣ. ಮೂರನೇ ಕಾರಣ ಬಂದು ಗರ್ಭಕೋಶದ ಲೈನಿಂಗಲ್ಲಿ, ಗರ್ಭಕೋಶಕ್ಕೆ ಈ ಭ್ರೂಣ ಬಂದು ಅಂಟ್ಕೊಬೇಕು. ಅದನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆ ಗರ್ಭಕೋಶದ ಲೈನಿಂಗ್ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಒಂದೊಂದು ಸಾರಿ ಇದು ಬಂಜೆತನ ಆಗ್ಬೋದು. ಇದು 3 ಮುಖ್ಯವಾಗಿ ಮಹಿಳೆಯರಿಗೆ ಕಾರಣಗಳು. ಗಂಡಸರಲ್ಲಿ ಬಂದರೆ ವೀರ್ಯಾಣು ಪ್ರಾಬ್ಲಮ್. ವೀರ್ಯಾಣು ಅಂದರೆ ಸ್ಪರ್ಮ್ಸಲ್ಲಿ ಏನು ಕೌಂಟ್ ಕಮ್ಮಿ ಇರೋದು, ಅಥವಾ ಕೌಂಟ್ ಮೊಟಿಲಿಟಿ ಚಲನೆ ಅಂತ ವೀರ್ಯಾಣು ಚಲನೆ ಇರುತ್ತಲ್ಲ ಅದು ಕಮ್ಮಿ ಇರೋದು, ಅಥವಾ ಆ ಸ್ಪರ್ಮ್ ಸ್ಟ್ರಕ್ಚರೇ ಪ್ರಾಬ್ಲಮ್ ಇರೋದು. ಈ ಮುಖ್ಯ 4 ಕಾರಣಗಳಿಂದ ಬಂಜೆತನ ಉಂಟಾಗುತ್ತೆ. ಅಂದರೆ ಈ ಟ್ಯೂಬ್ ಬ್ಲಾಕ್ ಆಗೋದು ಅಂತ ಹೇಳಿದ್ರೆ ಅದು ಏನೆಲ್ಲ ಕಾರಣಗಳಿಂದ ಬ್ಲಾಕ್ ಆಗುತ್ತೆ? ಟ್ಯೂಬ್ ಮುಖ್ಯವಾಗಿ ಬ್ಲಾಕ್ ಆಗೋದು ಈ ಇನ್ಫೆಕ್ಷನ್ನಿಂದ. ಸಾಮಾನ್ಯವಾಗಿ ಈ ಟ್ಯೂಬ್ ಇನ್ಫೆಕ್ಷನ್ಸ್ ಏನಾಗುತ್ತೆ, ಈ ನೆಗಡಿ ಅಥವಾ ಜ್ವರ ಬಂದರೆ ನಮಗೆ ಗೊತ್ತಾಗುತ್ತೆ, ಇನ್ಫೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಈ ಪೆಲ್ವಿಕ್ ಇನ್ಫೆಕ್ಷನ್ಸ್ ಅಥವಾ ಟ್ಯೂಬಲ್ ಇನ್ಫೆಕ್ಷನ್ಸ್ ಏನಾಗುತ್ತೆ, 95% ಸೈಲೆಂಟ್ ಆಗಿರುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ಇದು ಇನ್ಫೆಕ್ಷನ್ ಇದೆ ಅಂತ. ಸೊ ಹಾಗಾಗಿ ಅವ್ರಿಗೆ ಸಾಮಾನ್ಯವಾಗಿ ತೋರಿಸ್ಕೊಳ್ಳೋಕ್ಕೂ ಹೋಗಲ್ಲ. ಆ ಇನ್ಫೆಕ್ಷನಿಂದ ಆ ಟ್ಯೂಬ್ ಬ್ಲಾಕ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ 2 ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಒಂದು ಕ್ಲಮಿಡಿಯಲ್ ಇನ್ಫೆಕ್ಷನ್ ಅಂತ ಹೇಳಿ, ಇನ್ನೊಂದು ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಅಂತ ಹೇಳಿ. ಈ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಏನು ಹೇಳ್ತೀವಿ, TB ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಬರೀ ಶ್ವಾಸಕೋಶಕ್ಕೆ ಮಾತ್ರ ಅದು ಟ್ಯೂಬರ್ಕ್ಯುಲೋಸಿಸ್ ಬರುತ್ತೆ ಅಂತ. ಮನುಷ್ಯನ ಯಾವುದೇ ಅಂಗಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಬರ್ಬೋದು, ಈ ಬ್ರೈನಿಂದ ಹಿಡಿದು ಬೋನಿಂದ ಹಿಡಿದು. ಹಾಗೆ ಟ್ಯೂಬ್ ಮತ್ತು ಗರ್ಭಕೋಶದಲ್ಲೂ ಈ ಟ್ಯೂಬರ್ಕ್ಯುಲೋಸಿಸ್ ಅಂತ ಕಾಯಿಲೆ ಬರ್ಬೋದು. ಅದು ಸಾಮಾನ್ಯವಾಗಿ ಸೈಲೆಂಟ್ ಆಗಿರುತ್ತೆ, ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಈ ಥರ ಮಕ್ಕಳಾಗದೇ ಇರುವಾಗ ತೋರಿಸ್ಕೊಳ್ಳಿಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಟ್ಯೂಬರ್ಕ್ಯುಲೋಸಿಸ್ ಇದೆ ಅಂತ. ಇದಕ್ಕೆ ಸಾಮಾನ್ಯವಾಗಿ ಮೇಜರ್ ಇತ್ತೀಚೆಗೆ ಅದು ತುಂಬಾ ಕಾಡ್ತಾ ಇದೆ ಈ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್. ಅದರಿಂದ ಈ ಟ್ಯೂಬ್ ಬ್ಲಾಕ್ ಆಗುತ್ತೆ. ಓಕೆ, ಇವಾಗ ಅಂಡಾಶಯದ ಸಮಸ್ಯೆ ಏನಾದರೂ ಉಂಟಾದರೆ ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳಿರುತ್ತವೆ?
ಈ ಅಂಡಾಶಯದಲ್ಲಿ ನಾ ಮೊದಲು ಹೇಳಿದಾಗೇನೆ ಪಾಲಿಸಿಸ್ಟಿಕ್ ಓವರಿ, ಹಾರ್ಮೋನ್ ಇಂಬ್ಯಾಲೆನ್ಸ್. ಅದಕ್ಕೆ ಸಿಂಪಲ್ ಇದು ಅಂತ ಹೇಳಿದ್ರೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ವೆಯ್ಟ್ ರಿಡ್ಯೂಸ್ ಮಾಡಿದ್ರೆ, ಅವ್ರು ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ಕಮ್ಮಿ ಮಾಡ್ಬೋದು. ಅದ್ರ ಜೊತೆಗೆ ಕೆಲವು ಮೆಡಿಸಿನ್ಸ್ಗಳಿದೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕರೆಕ್ಟ್ ಮಾಡಲಿಕ್ಕೆ, ಆ ಮೆಡಿಸಿನ್ಸ್ ತಗೊಂಡು ಮಾಡ್ಬೋದು. ಸಾಮಾನ್ಯವಾಗಿ ಈ PCOD ಅಂತ ಇರೋರಿಗೆ ಏನಾಗ್ತಾ ಇರುತ್ತೆ, ಮೊಟ್ಟೆಗಳು ತುಂಬಾ ಇರುತ್ತೆ ಅವ್ರಿಗೆ, ಬಟ್ ಸರಿಯಾದ ಸಮಯಕ್ಕೆ ಅವರು ಓವುಲೇಷನ್ ಆಗಲ್ಲ. ಓವುಲೇಷನ್ ಆಗದೆ ಇರೋದಕ್ಕೆ ನಾವೇನು ಮಾಡಿ ಸಿಂಪಲ್ ಮೆಡಿಸಿನ್ಸ್ ಕೊಟ್ಟು ಆ ಓವುಲೇಷನ್ ಮಾಡಿಸಿ ಆ ಸಮಯದಲ್ಲಿ ಗಂಡ ಹೆಂಡತಿ ಸೇರೋ ಥರನೋ ಅಥವಾ ಆ ಸಮಯದಲ್ಲಿ ಬೇರೆ ಯಾವುದೋ ಪ್ರೊಸೀಜರ್ ಮಾಡೋದ್ರಿಂದ ಅವ್ರಿಗೆ ಒಂದು ತುಂಬಾ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದೊಂದು ಪಾಲಿಸಿಸ್ಟಿಕ್ ಓವರಿ ಅಂತೇಳಿ. ಇನ್ನು ಬೇರೆ ಹಾರ್ಮೋನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರಲ್ಲಿ ಪ್ರಿಮೆಚ್ಯೂರ್ ಆಗಿ ಓವರಿಯನ್ ಫೇಲ್ಯೂರ್ ಅಂತ ಆಗುತ್ತೆ. ಅಂದರೆ ಅವ್ರದ್ದು ಮೊಟ್ಟೆ ಖಾಲಿ ಆಗಿಬಿಡೋದು, ತುಂಬಾ ಬೇಗ ಖಾಲಿ ಆಗ್ಬಿಟ್ಟು. ಅದು ಸಾಮಾನ್ಯವಾಗಿ 40 ವರ್ಷ 45 ವರ್ಷಕ್ಕೆ ಖಾಲಿ ಆಗುವಂಥದ್ದು 25-30 ಒಳಗಡೆನೆ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಕಾರಣ ಬಂದು ಎಕ್ಸಾಕ್ಟ್ ಕಾರಣ ಗೊತ್ತಿಲ್ಲ. ಸಾಮಾನ್ಯವಾಗಿ ಜೀನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ನಮ್ಮ ಬಾಡಿಲೇ ಆ ಮೊಟ್ಟೆಗಳನ್ನ ತಿನ್ನುವಂಥ ಒಂದು ಪ್ರಕ್ರಿಯೆ, ಅದನ್ನು ಖಾಲಿ ಆಗಿಬಿಡುತ್ತೆ ಬೇಗ. ಸೊ ಅಂಥವ್ರಿಗೆ ಏನು ಮಾಡಬೇಕು, ಖಾಲಿ ಆಗ್ತಾ ಇದೆ ಅಂತ ಗೊತ್ತಾದರೆ ಅವ್ರು ವೆಯ್ಟ್ ಮಾಡ್ದೇನೆ ಬೇಗ ಚಿಕಿತ್ಸೆ ತೊಗೊಬೇಕು. ಒಂದು ಅಕಸ್ಮಾತ್ ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿದ್ರೆ ಅಂಥವ್ರಿಗೆ ಏನು ಮಾಡಬೇಕು, ಬೇರೆಯವ್ರದ್ದು ಅಂಡಾನು ದಾಣ ತೊಗೊಂಡು ಟೆಸ್ಟ್ ಟ್ಯೂಬ್ ಪ್ರೊಸೀಜರೇ ಮಾಡಿಸ್ಕೋಬೇಕಾಗತ್ತೆ ಅಂಥವ್ರು. ಓಕೆ, ಕೆಲವೊಂದು ಸಲ ಈ ಸ್ಟ್ರೆಸ್ಸಿಂದ ಅಂದರೆ ತೀವ್ರ ಮಾನಸಿಕ ಒತ್ತಡ, ಕೆಲಸದ ಒತ್ತಡದಿಂದ ಕೂಡ ಬಂಜೆತನ ಕಾಡುತ್ತೆ ಅಂತ ಹೇಳ್ತಾರೆ, ಅದು ಹೇಗೆ? ಹೌದು, ಈಗೇನು ನಾನು ಹಾರ್ಮೋನ್ಸ್ ಅಂತ ಹೇಳ್ತಾ ಇದ್ನಲ್ಲ, ಈ ನಮ್ಮಲ್ಲಿ ದೇಹದಲ್ಲಿರೋ ಹಾರ್ಮೋನ್ ಸಿಸ್ಟಮು ಮತ್ತು ನಮ್ಮ ಸ್ಟ್ರೆಸ್ ಲೆವೆಲ್ ಅದು ತುಂಬ ಇಂಟರ್ ಕನೆಕ್ಷನ್ ಇರುತ್ತೆ. ಯಾವಾಗ ನಾವು ಸ್ಟ್ರೆಸ್ನ ನಾವು ಕಮ್ಮಿ ಇಟ್ಕೊಳ್ತೀವೋ ಆಗ ಹಾರ್ಮೋನ್ಸ್ ನಮ್ಮ ಹಿಡಿತದಲ್ಲಿರುತ್ತೆ. ಏನು ಕೆಲಸ ಆಗಬೇಕೋ ಆ ಹಾರ್ಮೋನ್ಸಿಂದ ಅದು ಕರೆಕ್ಟಾಗಿ ಆಗ್ತಾ ಇರುತ್ತೆ. ಯಾವಾಗ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆಗುತ್ತೋ ಅದಕ್ಕೆ ಡೈರೆಕ್ಟ್ ಪರಿಣಾಮ ಈ ಹಾರ್ಮೋನ್ಸ್ ಮೇಲೆ ಬೀಳುತ್ತೆ. ಈ ಸ್ಟ್ರೆಸ್ ಸ್ವಲ್ಪ ಇವಾಗ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಮೇಲೆ ಅದು ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆದರೆ ಆವಾಗ ಏನಾಗುತ್ತೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇನ್ನೂ ಹದಗೆಡುತ್ತೆ. ಸೊ ಯಾವಾಗ ನಾವು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡ್ಕೊತೀವಿ, ಹೇಗೆ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡ್ಕೊಳ್ಳೋದು, ಐದರ್ ಮೆಡಿಟೇಷನ್ ಅಥವಾ ಸಮ್ ಯೋಗ ಅಥವಾ ಡೈಲಿ ಫಿಸಿಕಲ್ ಆಕ್ಟಿವಿಟಿ. ಅದ್ರ ಜೊತೆಗೆ ಈ ಸಮಾಜಕ್ಕೆ ಮೊದಲೇ ಕಾರ್ಯಕ್ರಮದ ಮೊದಲೇ ಹೇಳ್ತಾ ಇರಿ, ನಮ್ಮ ಅತ್ತೆ ಕಡೆಯಿಂದ ಪ್ರೆಷರು, ಅವ್ರ ಕಡೆಯಿಂದ ಪ್ರೆಷರು, ರಿಲೇಟಿವ್ಸ್ ಕಡೆಯಿಂದ ಪ್ರೆಷರು. ಆ ಪ್ರೆಷರ್ನೆಲ್ಲ ಒಂದು ಕಡೆ ಸೈಡ್ಗಿಟ್ಟು ಏನು ಚಿಕಿತ್ಸೆ ಪಡ್ಕೊಬೇಕು ಆ ಚಿಕಿತ್ಸೆ ತೊಗೊಂಡ್ರೆ ಅವ್ರು ಖಂಡಿತವಾಗ್ಲೂ ಮಕ್ಕಳಾಗತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಓಕೆ, ಈ ಅಂಡಾಶಯ ಅಥವಾ ಅಂಡಾಣು ಸಮಸ್ಯೆ ಹೊರತುಪಡಿಸಿ ಗರ್ಭಾಶಯದಲ್ಲಿ ಬೇರೆ ಯಾವೆಲ್ಲ ಸಮಸ್ಯೆಗಳು ಹೆಣ್ಮಕ್ಳಿಗೆ ಕಾಡಬಹುದು? ನಾನು ಹಾಗೆ ಹೇಳಿದಾಗಲೇ ಗರ್ಭಕೋಶದ ಲೈನಿಂಗಿಗೆ ಅದಕ್ಕೆ ಭ್ರೂಣ ಅಂಟ್ಕೊಬೇಕಲ್ವ, ಆ ಅಂಟ್ಕೊಳ್ಳೋ ಸಮಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಒಂದು, ಆ ಲೈನಿಂಗ್ ಕೆಟ್ಟೋಗಿರ್ಬೋದು, ಇನ್ಫೆಕ್ಷನಿಂದ ಕೆಟ್ಟೋಗಿರ್ಬೋದು. ಎರಡನೇದು ಫೈಬ್ರಾಯ್ಡ್ಸ್ ಅಂತ ಹೇಳಿದ್ವಿ, ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ಫೈಬ್ರಾಯ್ಡ್ಸ್ ಏನಾದ್ರು ಬಂದು ಅಲ್ಲಿ ಆ ಗರ್ಭಕೋಶದ ಲೈನಿಂಗಲ್ಲಿ ಫೈಬ್ರಾಯ್ಡ್ಸ್ ಇದ್ರೂ ಅಷ್ಟೇ ಆ ಭ್ರೂಣ ಅಂಟ್ಕೊಳ್ಳಲ್ಲ, ಅದಿರ್ಬೋದು. ಎರಡನೇದು ಬಂದು ಈ ಗರ್ಭಕೋಶನೇ ಸರಿಯಾಗಿ ಡೆವಲಪ್ ಆಗಿರಲ್ಲ. ಒಂದೊಂದು ಸರಿ ಅದು ಒಂದು ಕ್ಯಾವಿಟಿ ಡೆವಲಪ್ ಆಗೋ ಬದಲು ಮಧ್ಯೆ ಒಂದು ಸೆಪ್ಟಮ್ ಅಂತ ಇರುತ್ತೆ. ಅದನ್ನು ಆ ಕಾರಣದಿಂದನೂ ಒಂದೊಂದು ಸರಿ ಇಂಪ್ಲಾಂಟೇಷನ್ ಆಗಲ್ಲ, ಅಥವಾ ಇಂಪ್ಲಾಂಟೇಷನ್ ಆದ್ರೂ ಒಂದು 3 ತಿಂಗಳೊಳಗಡೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಬಂದು ಈ ಗರ್ಭಕೋಶದಲ್ಲಿ ಇರುವಂಥ ತೊಂದರೆಗಳು. ಇದನ್ನು ಅಷ್ಟೇ ಬೇಗ ಕಂಡುಹಿಡಿದು ಯಾವುದಾದ್ರು ಈ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟೋಸ್ಕೋಪಿ ಮೂಲಕ ಅದನ್ನು ಚಿಕಿತ್ಸೆ ತೊಗೊಬೋದು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಈಗಾಗಲೇ ನಾನು ಹೇಳಿದ ಹಾಗೆ ಬಂಜೆತನ ಅನ್ನೋದು ಶಾಪ ಅಲ್ಲ, ಅದೊಂದು ನ್ಯೂನ್ಯತೆ ಅಷ್ಟೇ. ಹಲವಾರು ಪರಿಹಾರಗಳಿವೆ, ಹಲವಾರು ಚಿಕಿತ್ಸೆಗಳಿವೆ. ಈ ಮೂಲಕ ಬಂಜೆತನವನ್ನು ನಾವು ನಿವಾರಣೆ ಮಾಡಬಹುದು. ಅಲ್ಲದೆ ಹೆಣ್ಣಿಗೆ ಮಕ್ಕಳಾಗದೇ ಇರೋದಕ್ಕೆ ಕೇವಲ ಹೆಣ್ಣು ಮಾತ್ರ ಕಾರಣ ಆಗೋದಿಲ್ಲ, ಗಂಡಸಿನ ಪಾಲು ಅದರಲ್ಲಿರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.